ಡಿಯರ್ ಸ್ಟೂಡೆಂಟ್ಸ್, ಮುಂದಕ್ಕೆ ಸಾಥ್ ಚಾನಲ್ನ ಒಂದು ವಿಶೇಷ ತರಗತಿಯಲ್ಲಿ 2024-25ರ ವಾರ್ಷಿಕ ಪರೀಕ್ಷೆಗೋಸ್ಕರ ದ್ವಿತೀಯ ಪಿಸಿ ಅರ್ಥಶಾಸ್ತ್ರದ ಸೂಕ್ಷ್ಮ ಅರ್ಥಶಾಸ್ತ್ರ ಭಾಗ 1ರಲ್ಲಿ ಬರ್ತಕ್ಕಂಥ 3ನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು. ಈ ಅಧ್ಯಾಯದಲ್ಲಿ 6 ಅಂಕದ ಪ್ರಶ್ನೆಗಳಲ್ಲಿ ಒಂದು ಹೊಸ ಪ್ರಶ್ನೆಯನ್ನು ಸೇರ್ಪಡಿಸಲಾಗಿದೆ. ಆ ಹೊಸ ಪ್ರಶ್ನೆಯಲ್ಲಿ ಈ ಶ್ರಮದ ಘಟಕಗಳನ್ನು ನೀಡಲಾಗಿದೆ, ಶ್ರಮದ ಸರಾಸರಿ ಉತ್ಪನ್ನ ನೀಡಲಾಗಿದೆ, ಶ್ರಮದ ಒಟ್ಟು ಉತ್ಪನ್ನ, ಶ್ರಮದ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು 6 ಅಂಕಗಳಿಗೆ ಕೇಳಿದ್ದಾರೆ. ಬಹಳ ಸುಲಭವಾಗಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಅನುಭವಿಸದೆ ನಾವು ಈ ಪ್ರಶ್ನೆಗೆ 2 ನಿಮಿಷದಲ್ಲಿ ಉತ್ತರವನ್ನು ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಈ ಒಂದು ಕ್ಲಾಸ್ನಲ್ಲಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಮಗೆ ಶ್ರಮದ ಘಟಕಗಳು ಗೊತ್ತಿದೆ, ಶ್ರಮದ ಸರಾಸರಿ ಉತ್ಪನ್ನ ಗೊತ್ತಿದೆ, ಶ್ರಮದ ಒಟ್ಟು ಉತ್ಪನ್ನ, ಶ್ರಮದ ಸೀಮಾಂತ ಉತ್ಪನ್ನ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಇದಕ್ಕೆ ಏನೆಲ್ಲ ನಾವು ಶಾರ್ಟ್ ಕಟ್ ಆಗಿ ಸೂತ್ರಗಳನ್ನು ಬಳಸಬಹುದು ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣ. ಸಾಮಾನ್ಯವಾಗಿ APL ಅನ್ನೋದು ಯಾವುದರ ಮೊತ್ತ ಅಂದ್ರೆ ಶ್ರಮದ ಸರಾಸರಿ ಉತ್ಪನ್ನ APL ಈಕ್ವಲ್ಸ್ ಶ್ರಮದ ಒಟ್ಟು ಉತ್ಪನ್ನ TPL ಡಿವೈಡೆಡ್ ಬೈ ಶ್ರಮದ ಘಟಕಗಳ ಸಂಖ್ಯೆ L. ಅದೇ ರೀತಿ ಈ TPL ಶ್ರಮದ ಒಟ್ಟು ಉತ್ಪನ್ನ ಈಕ್ವಲ್ಸ್ ಶ್ರಮದ ಸರಾಸರಿ ಉತ್ಪನ್ನ ಇಂಟು ಶ್ರಮದ ಘಟಕಗಳ ಸಂಖ್ಯೆ, ಅದನ್ನ ನಾವು ಗುಣಿಸಬೇಕು. MPL ಶ್ರಮದ ಸೀಮಾಂತ ಉತ್ಪನ್ನ ಈಕ್ವಲ್ಸ್ TPL ಶ್ರಮದ ಒಟ್ಟು ಉತ್ಪನ್ನ ಮೈನಸ್ ಶ್ರಮದ ಒಟ್ಟು ಉತ್ಪನ್ನಕ್ಕಿಂತ ಮುಂಚೆ ಬರತಕ್ಕಂಥ ಘಟಕದ ಸಂಖ್ಯೆಗಳು. ಈ 3 ಸೂತ್ರನ ಬಳಸಿಬಿಟ್ಟು ನಾವು ಸುಲಭವಾಗಿ ಯಾವ ರೀತಿ ನಾವು ಈ ಟೇಬಲ್ ಅನ್ನು ಫಿಲ್ ಮಾಡಬಹುದು ಅನ್ನೋದು ನೋಡಿ. 6 ಅಂಕ 2 ನಿಮಿಷದಲ್ಲಿ 6 ಅಂಕ ಯಾವ ರೀತಿ ಗಳಿಸಬಹುದು ನೋಡಿ. ಈಗ ನಮಗೆ TPL ಖಾಲಿ ಇದೆ, APL ಗೊತ್ತಿದೆ. ಈ APL ಮತ್ತೆ ಎಲ್ಲ ಆಧಾರದ ಮೇಲೆ ನಾವು TPL ಈಕ್ವಲ್ಸ್ APL ಇಂಟು L. ನಾವೇನ್ ಮಾಡಬೇಕು, ಇದನ್ನ ಶ್ರಮದ ಸರಾಸರಿ ಉತ್ಪನ್ನವನ್ನ ಶ್ರಮದ ಘಟಕಗಳ ಸಂಖ್ಯೆಯಿಂದ ಗುಣಿಸಿದ್ರೆ ನಮಗೆ TPL ಸಿಗುತ್ತೆ. 2 ಒಂದೇ 2 ಗೊತ್ತಾಯ್ತಾ? ಅದೇ ರೀತಿ ನೋಡಿ, ಶ್ರಮದ ಸೀಮಾಂತ ಉತ್ಪನ್ನ ಹೇಳುತ್ತೆ TPL ಮೈನಸ್ TPL L ಮೈನಸ್ 1. ಇದಕ್ಕಿಂತ ಮುಂಚಿನ ಯಾವ್ದಿದೆ 0 ಅಂತ ತಂದು 2 ಮೈನಸ್ 0 0. ಗೊತ್ತಾಯ್ತಾ? ಸೊ ಅದೇ ರೀತಿ 2 ಘಟಕಗಳಿದ್ದಾಗ ನಮ್ಗೆ APL ಗೊತ್ತಿದೆ 3, ಶ್ರಮದ ಘಟಕಗಳ ಸಂಖ್ಯೆ 2 ಇದೆ. ಸೂತ್ರ ಏನಿರುತ್ತೆ APL ಇಂಟು L. ಹಾಗಾಗಿ 3 2 6 ಅನ್ನೋದು 6 ಮೈನಸ್ 2 ಅಂದ್ರೆ ಅದು MPL 4. 3 4 12 12 ಮೈನಸ್ 6 6. ಗೊತ್ತಾಗ್ತಿರ್ತಾರೆ. 5 4 20 20 ಮೈನಸ್ 12 8. 4 5 20 ಸೇಮ್ 20 ಮೈನಸ್ 20 0. 3 6 18 18 ಮೈನಸ್ 20 ಮೈನಸ್ 2. 2 ನಿಮಿಷದಲ್ಲಿ 6 ಮಾರ್ಕ್ಸ್. 2 ನಿಮಿಷದಲ್ಲಿ 6 ಅಂಕವನ್ನು ಸುಲಭವಾಗಿ ನಾವು ಈ ಸೂತ್ರವನ್ನು ಬಳಸಿ ನೆನಪಿಟ್ಕೊಂಡು ನಾವು ಲೆಕ್ಕಾಚಾರ ಮಾಡಿ. ಬಟ್ ನೀವು ತೋರಿಸ್ಬೇಕು ಪೇಪರ್, ಇದು ಹ್ಯಾಕ್ ಬಂತು 2, ಇದು ಹ್ಯಾಕ್ ಬಂತು, ನಾವೆಲ್ಲ ಗುಣಿಸಿದ್ದೀವಿ, ಗುಣಿಸಿರ್ತಕ್ಕಂಥ ತೋರಿಸ್ಬೇಕು. ಈಗ ಭಾಗಾಂತ ಮಾಡ್ಬೇಕು ನೋಡಿ. ಈಗ ಸರಿ ಇದೆ ಚೆಕ್ ಮಾಡ್ಬೇಕೇನು. APL TPL 2 divided by 1 equals 2. 6 TPL L 2 equals 3. ನೋಡಿ 2 3 6 1 2 2. ಅದೇ 2 1 2 ಡಿವೈಡೆಡ್ ಬೈ 1 2. 6 ಡಿವೈಡೆಡ್ ಬೈ 2 3. 12 ಡಿವೈಡೆಡ್ ಬೈ 3 4. 20 ಡಿವೈಡೆಡ್ ಬೈ 4 5.
20 ಡಿವೈಡೆಡ್ ಬೈ 5 4, 18 ಡಿವೈಡೆಡ್ ಬೈ 6 3. ಇದನ್ನ ಒಂದರಲ್ಲಿ ಒಂದು ಲೆಸ್ ಮಾಡ್ತಾ ಹೋದಂತೆಲ್ಲ ನಮಗೆ ಶ್ರಮದ ಸೀಮಾಂತ ಉತ್ಪನ್ನ ಸಿಗುತ್ತೆ. ಥ್ಯಾಂಕ್ ಯು.